ಮಧ್ಯಪ್ರಾಚ್ಯದ ಯುದ್ಧ ನಮ್ಮ ದೇಶದಲ್ಲಿ ಹೋಟೆಲ್ ಉದ್ಯಮದ ಮೇಲೆ ತೀವ್ರತರವಾದ ಪರಿಣಾಮವನ್ನು ಬೀರಿದೆ. ನಿಮಗೂ ಕೂಡ ಎಲ್ಲ ಗೊತ್ತಿರುವಂಥದ್ದು, ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರ ಕಷ್ಟವನ್ನು ಯಾರೂ ಕೇಳೋರಿಲ್ಲ, ಹೇಳುತ್ತಿರೋದಾಗಿದೆ. ಸಂಡೇ ಇವತ್ತು ಒಳ್ಳೆ ಬಿಸ್ನೆಸ್ಸು, ಬಾಡೂಟಕ್ಕೆ ಜನ ಬರ್ತಾರೆ. ಆದರೆ ತರಹೇವಾರಿ ಅಡುಗೆ ಮಾಡಿ ಹಾಕೋದಕ್ಕೆ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ. ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ, ಸೌದೆನೇ ಈಗ ಹೋಟೆಲ್ಗಳಿಗೆ ಆಪದ್ಬಾಂಧವ. ತುಂಬ ಹೋಟೆಲ್ಗಳಲ್ಲಿ ಸೌದೆ ಒಲೆ. ನಾನ್ ವೆಜ್ ಹೋಟೆಲ್ಗಳಲ್ಲಿ ಸೀಮಿತ ಖಾದ್ಯಗಳಷ್ಟೇ ತಯಾರು ಮಾಡ್ತಾ ಇದ್ದಾರೆ, ಕೇಳಿದ್ದೆಲ್ಲ ಸಿಗ್ತಾ ಇಲ್ಲ. ಅರ್ಧಕ್ಕರ್ಧ ಮೆನು ಕಟ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಪ್ರಸಿದ್ಧ ನಾನ್ ವೆಜ್ ಹೋಟೆಲ್ಗಳಂತೂ ಬಾಗಿಲು ಮುಚ್ಚಿಬಿಟ್ಟಿವೆ. ತುಂಬ ಬಿಸ್ನೆಸ್ ಆಗ್ತಾ ಇದ್ದ ಹೋಟೆಲ್ಗಳು. ಗ್ರಾಹಕರಿಗಾಗಿ ಹೋಟೆಲ್ ತೆಗೆದ ಮಾಲೀಕರು ರಸ್ತೆ ಬದಿಯಲ್ಲಿ ಸೌದೆ ಒಲೆಯನ್ನು ಇಟ್ಕೊಂಡು ಬಿರಿಯಾನಿ ಮಾಡಿದ್ದಾರೆ. ಇವತ್ತು ಒಂದೊಂದು ದೃಶ್ಯಗಳು ನೋಡ್ಬೇಕು ನೀವು ಹೆಂಗಿದೆ ಅಂತಂದ್ಬಿಟ್ಟು. ಸಿಲಿಂಡರ್ ಸಮಸ್ಯೆಗೆ ಪರಿಹಾರ ಯಾವಾಗ ಸಿಗುತ್ತೆ ಅಂತ ಹೋಟೆಲ್ ಮಾಲೀಕರು ಅವಲತ್ತುಕೋತಾ ಇದ್ದಾರೆ. ಬಟ್ ಅದಕ್ಕೆ ಉತ್ತರ ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತ ನೋಡೋಣ ಬನ್ನಿ. ಭಾನುವಾರದ ಬಾಡೂಟಕ್ಕೂ ಯುದ್ಧದ ಬಿಸಿ. ನಾನ್ ವೆಜ್ ಹೋಟೆಲ್ಗಳಲ್ಲಿ ಸಿಲಿಂಡರ್ ಪ್ರಾಬ್ಲಮ್. ಸೌದೆ ಒಲೆ, ಎಲೆಕ್ಟ್ರಿಕ್ ತವಾ ಬಳಸ್ತಿರೋ ಹೋಟೆಲ್. ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧ ಬರೋಬ್ಬರಿ 1 ತಿಂಗಳಿಗೆ ಕಾಲಿಟ್ಟಿದೆ. ಈ ವಾರ್ನ ಎಫೆಕ್ಟ್ ನ ಬಿಸಿ ಭಾನುವಾರದ ಬಾಡೂಟಕ್ಕೂ ತಟ್ಟಿದೆ. ಬೆಂಗಳೂರಿನ ಬಹುತೇಕ ಮಾಂಸಾಹಾರಿ ಹೋಟೆಲ್ ಅಕ್ಷರಶಃ ತತ್ತರಿಸಿ ಹೋಗಿವೆ. ಅತ್ತ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಬ್ಲಾಕ್ನಲ್ಲಿ ಕೊಳ್ಳೋಣ ಅಂದ್ರೆ ದುಬಾರಿ ಬೆಲೆ, ಗ್ರಾಹಕರನ್ನ ಕಳೆದುಕೊಂಡ್ರೆ ಮುಂದೇನು ಎಂಬ ಚಿಂತೆಯಲ್ಲಿದ್ದಾರೆ ಹೋಟೆಲ್ ಮಾಲೀಕರು. ಇನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಆದಿತ್ಯ ಹೋಟೆಲ್ನಲ್ಲಿಯೂ ಸಿಲಿಂಡರ್ ಸಮಸ್ಯೆ ತಪ್ಪಿಲ್ಲ. ಭಾನುವಾರವಾದ್ದರಿಂದ ನಾನ್ ವೆಜ್ ಪ್ರಿಯರು ಹೋಟೆಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಆದರೆ ಗ್ರಾಹಕರಿಗೆ ಇಷ್ಟವಾದ ಖಾದ್ಯಗಳನ್ನು ಮಾಡಿಕೊಡಲು ಆಗ್ತಾ ಇಲ್ಲ. ಸೌದೆ ಒಲೆ, ಎಲೆಕ್ಟ್ರಿಕ್ ತವಾ ಬಳಸಿ ಕೆಲ ಸೀಮಿತ ಖಾದ್ಯಗಳನ್ನು ಮಾತ್ರ ತಯಾರಿ ಮಾಡಲಾಗ್ತಾ ಇದೆ. ಇಡ್ಲಿ, ದೋಸೆ, ಕಾಲ್ ಸೂಪ್, ಬಿರಿಯಾನಿಯನ್ನಷ್ಟೇ ಸವಿಯುತ್ತಿದ್ದಾರೆ. ಎಲೆಕ್ಟ್ರಿಕ್ ತವಾ ಬಳಸಿ ಕೆಲ ಸೀಮಿತ ಖಾದ್ಯಗಳನ್ನು ಮಾತ್ರ ತಯಾರಿಸಲಾಗುತ್ತಿದೆ. ಇರಾನ್ ಇಸ್ರೇಲ್ನ ಯುದ್ಧದ ಕಾರಣದಿಂದ ಬೆಂಗಳೂರಿನ ಹೋಟೆಲ್ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಿದೆ. ಹೋಟೆಲ್ ಉದ್ಯಮದವರು ಕೂಡ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊತಿದ್ದಾರೆ. ಸಂಡೇ ಆಯ್ತು ಅಂದ್ರೆ ನಾನ್ ವೆಜ್ ತಿನ್ನೋದಕ್ಕೆ ಸಾಕಷ್ಟು ಗ್ರಾಹಕರು. ಒಂದು ಹೋಟೆಲ್ ಇದೆ, ದೃಶ್ಯಗಳಲ್ಲಿ ನೋಡಬಹುದು. ಇದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿ ಇರುವಂತಹ ಹೋಟೆಲ್ ಆದಿತ್ಯ ಅಂತ. ನಾನ್ ವೆಜ್ಗೆನೆ ಹೆಸರುವಾಸಿ ಆಗಿರುವಂತಹ ಹೋಟೆಲು. ಇಲ್ಲಿ ಸಾಕಷ್ಟು ಬಾರಿ ಪುನೀತ್ ರಾಜ್ಕುಮಾರ್ ಕೂಡ ಬಂದು ಊಟ ಮಾಡಿದ್ದಾರೆ. ಇಲ್ಲಿನ ಬಿರಿಯಾನಿ, ಕಾಲ್ ಸೂಪು, ದೋಸೆ ತಿಂದು ಈ ಹೋಟೆಲ್ನ ರುಚಿಗೆ ಮಾರು ಹೋಗಿದ್ದಾರೆ. ಈ ಹೋಟೆಲ್ ಅವರು ಸಹ ಸಂಡೇ ಬಂತು ಅಂದರೆ ದೊಡ್ಡ ಮಟ್ಟದ ಗ್ರಾಹಕರಿದ್ದಾರೆ. 3 ಫ್ಲೋರಲ್ಲಿ ಇರುವಂಥ ಹೋಟೆಲ್ಲು. ಹೋಟೆಲ್ನ ಬಿಸ್ನೆಸ್ನ ರನ್ ಮಾಡಲೇಬೇಕು, ಸಿಲಿಂಡರ್ ಇಲ್ಲ ಅಂದರೂ ಬೇರೆ ರೀತಿಯ ವ್ಯವಸ್ಥೆ ಮಾಡ್ಕೋಬೇಕು ಅಂತ 2 ರೀತಿಯ ವ್ಯವಸ್ಥೆಯನ್ನು ಹೋಟೆಲ್ನ ಮಾಲೀಕರು ಮಾಡ್ಕೊಂಡಿರುವಂಥದ್ದು. ಒಂದು ಮುಖ್ಯವಾಗಿ ದೋಸೆ, ಅಂದರೆ ಬೆಳ್ಳಂಬೆಳಗ್ಗೆನೇ ದೋಸೆ, ಇಡ್ಲಿ, ಕಾಲ್ ಸೂಪು ಇಲ್ಲಿ ಫೇಮಸ್ ಆಗಿರುವಂಥದ್ದು, ಮತ್ತು ಬಿರಿಯಾನಿ. ಈ ಇಷ್ಟು ಐಟಮ್ನ ಮಾಡೋದಕ್ಕೆ ನಿಗದಿತ ಸಿಲಿಂಡರ್ಗಳಂದರೆ ಈಗೇನು ಸರ್ಕಾರ ಕೊಡ್ತಿದೆ ಅಥವಾ ಸಪ್ಲೈ ಆಗ್ತಿದೆ ಸಿಲಿಂಡರ್ಗಳ ಜೊತೆಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯಾಗಿ ಎಲೆಕ್ಟ್ರಿಕ್ ತವಾವನ್ನು ಬಳಕೆ ಮಾಡ್ತಿರುವಂಥದ್ದು ನೋಡ್ತಿದ್ದೀರಾ. ಇಲ್ಲಿ ದೋಸೆ ಏನಾಗ್ತಿದ್ದಾರೆ, ಇದು ಕಂಪ್ಲೀಟ್ಲಿ ಕರೆಂಟಲ್ಲಿ ಹೋಗುವಂಥದ್ದು. ಪವರ್ ಕನ್ಸಂಪ್ಷನ್ ಮಾಡಿಕೊಂಡು ಮಾಡುವಂತಹ ದೋಸೆ ತವಾವನ್ನು ತಂದು ಅದರಲ್ಲಿ ದೋಸೆ ಹಾಕುವಂಥ ಕೆಲಸನ ಮಾಡ್ಕೊತಿದ್ದಾರೆ. ಮತ್ತೊಂದು ಕಡೆ ದೋಸೆ ಮಾತ್ರ ಅಲ್ಲ, ಬೇರೆ ಗ್ಯಾಸ್ ಜಾಸ್ತಿ ಯೂಸ್ ಆಗುವಂಥ ಅಡುಗೆ ಮಾಡ್ಕೊಳ್ಳೋಕ್ಕೆ ಸೌದೆ ಒಲೆಯನ್ನು ಕೂಡ ಬಳಕೆ ಮಾಡ್ಕೊತಿರೋದು. ಅಂದರೆ ಕಿಚನ್ಗಳಲ್ಲಿ ಮುಂಚೆ ಸೆಟಪ್ ಇರೋದಿಲ್ಲ, ಗ್ಯಾಸ್ ಸ್ಟವ್ಗಳಿಗೆ ಮಾತ್ರ ಸೆಟಪ್ ಮಾಡ್ಕೊಂಡಿರ್ತಾರೆ. ನೋಡ್ತಿದ್ರಲ್ಲಿ ಹಳೆ ಗ್ಯಾಸ್ ಸ್ಟವ್ಗಳೇನಿದೆ ಅದರಲ್ಲಿ ಕೆಲವು ಐಟಮ್ಗಳನ್ನ ಮಾಡ್ತಿರುವಂಥದ್ದು. ಮುಖ್ಯವಾಗಿ ಬೇಕಾದಂಥ ಅಡುಗೆಯನ್ನು ಈ ರೀತಿಯ ಸೌದೆ ಒಲೆಯನ್ನು, ಒಂದು 3 ಸೌದೆ ಒಲೆಗಳನ್ನ ಇವರು ತರಿಸ್ಕೊಂಡಿದ್ದಾರೆ. ಇದರಲ್ಲಿ ಬ್ಲೋ ಆಗುವಂಥದ್ದು, ಬೆಂಕಿ ಕರೆಕ್ಟಾಗಿ ಬರೋದಕ್ಕೆ ಅದನ್ನು ಒಂದು ರೀತಿಯಲ್ಲಿ ಗ್ಯಾಸ್ ಸ್ಟವ್ ಮಾದರಿಯಲ್ಲೇ ಸೌದೆ ಒಲೆಯನ್ನು ಸಿದ್ಧ ಮಾಡಿಕೊಂಡು ಅದರಲ್ಲಿ ಬೇಕಾದಂಥ, ಅಂದರೆ ಬಿರಿಯಾನಿ ದೊಡ್ಡ ಆರ್ಡರ್ಗಳೇನಿರುತ್ತೆ, ಬಿರಿಯಾನಿ ಆಗಿರ್ಬೋದು, ಕಾಲ್ ಸೂಪ್ ಆಗಿರ್ಬೋದು. ಆಮೇಲೆ ಮೆನುವಲ್ಲಿ ಕೆಲವು ಗ್ಯಾಸ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಳುವಂತಹ ಐಟಮ್ಸ್ಗಳೇನಿರುತ್ತೆ, ಚಪಾತಿ ಆಗಿರ್ಬೋದು, ಮತ್ತು ಫ್ರೈ ಐಟಮ್ಸ್ಗಳೇನಿರುತ್ತೆ, ಡ್ರೈ ಐಟಮ್ಸ್ಗಳು, ಇದರಲ್ಲಿ ಕೆಲವು ಐಟಮ್ಸ್ಗಳನ್ನ ಕಡಿಮೆ ಮಾಡ್ತಿದ್ದಾರೆ. ಇನ್ನು ರಾಜಾಜಿನಗರದಲ್ಲಿರುವ ಫೇಮಸ್ ರಾಜಣ್ಣ ಮಿಲಿಟರಿ ಹೋಟೆಲ್ನಲ್ಲೂ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗಿದೆ. ಸಂಡೇ ಬಾಡೂಟವನ್ನ ಸವಿಯೋಣ ಅಂತ ಗ್ರಾಹಕರು ಬಂದಿದ್ದಾರೆ. ಆದರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಹೋಟೆಲ್ನವರು ಪರದಾಡುತ್ತಿದ್ದಾರೆ. ಮೆನುನಲ್ಲಿ ಕೆಲ ಐಟಂಗಳಿಗೆ ಬ್ರೇಕ್ ಹಾಕಿದ್ದು ಸೌದೆ ಒಲೆಯಲ್ಲಿ ಬಿರಿಯಾನಿ, ಚಿಕನ್ ಐಟಂಗಳನ್ನು ತಯಾರಿಸಿದ್ದಾರೆ. ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಸ್ಥಗಿತ ಉಂಟಾಗಿದೆ. ಇದರಿಂದ ಸುಮಾರು ಹೋಟೆಲ್ಗಳು ಬಂದಾಗಿದ್ದಾವೆ. ಅದರಲ್ಲೂ ಕೂಡ ನಾನ್ ವೆಜ್ ಹೋಟ್ಲ್ಗಳಲ್ಲಿ ಸರಿಯಾದಂಥ ಸಮಯಕ್ಕೆ ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಬ್ಲಾಕ್ಗಳಲ್ಲಿ ಖರೀದಿಯನ್ನು ಮಾಡಿಕೊಂಡು ಈಗ ಹೋಟೆಲ್ಗಳನ್ನು ರನ್ ಮಾಡುವಂಥ ಪರಿಸ್ಥಿತಿ ಇದೆ. ಸುಮಾರು 3 ವಾರಗಳಿಂದಲೂ ಕೂಡ ಅಷ್ಟೇ ಬ್ಲಾಕ್ಗಳಲ್ಲಿ ಸಿಲಿಂಡರ್ಗಳ ಖರೀದಿ ಆಗುತ್ತೆ. ಅದಾದ ಬಳಿಕ ಹೋಟೆಲ್ಗಳನ್ನು ರನ್ ಮಾಡುವಂಥವು ಆಗುತ್ತೆ. ಸೊ ಈಗ ಭಾನುವಾರ ಆಗಿರುವಂಥ ಕಾರಣಕ್ಕಾಗಿ ರಾಜಣ್ಣ ಮಿಲಿಟರಿ ಹೋಟೆಲ್ನಲ್ಲಿ ಅದರಲ್ಲಿ ಕೂಡ ನಾನ್ ವೆಜ್ ಐಟಮ್ಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಈ ಭಾಗದಲ್ಲಿರುವಂಥ ಸುಮಾರು ಜನ ಕೂಡ ನಾನ್ ವೆಜ್ಜನ್ನು ಸವಿಯೋದಕ್ಕೆ ಬರ್ತಾರೆ, ಅದರಲ್ಲೂ ಕೂಡ ಸೂಪನ್ನು. ಸೊ ಈ ನಿಟ್ಟಿನಲ್ಲಿ ಮೆನುವಿನಲ್ಲಿ ಯಾವುದೂ ಕೂಡ ಕಡಿತವನ್ನು ಮಾಡಲಿಲ್ಲ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ
ಸೊ ಯಾವುದೆಲ್ಲ ಮೆನುಗಳನ್ನು ಈ ಹಿಂದ್ಗಡೆಯಿಂದಲೂ ಕೂಡ ಕೊಡ್ತಾ ಇದ್ರು ಅದೇ ಮೆನುಗಳನ್ನು ಈಗಲೂ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೋಟೆಲ್ ಸಿಬ್ಬಂದಿ ಇದ್ದಾರೆ, ಮಾತಾಡ್ಸೋಣ. ಸರ್ ಹೇಗಿದೆ ಸರ್? ಎಲ್ಲ ಸಿಗ್ತಾ ಇಲ್ಲ. ಸ್ವಲ್ಪ ದೋಸೆ 3:30 ನಿಲ್ಲಿಸಿದ್ದು, ಇವತ್ತು ಪರವಾಗಿಲ್ಲ, ಇವತ್ತು ಓಪನ್ ಮಾಡಿದ್ದೀವಿ. ದೋಸೆ ಕೊಡ್ತಾ ಇದ್ವಿ. ದೋಸೆಗೆ ಕೈಮಾ ಗೊಜ್ಜು, ಬೊಡ್ಡಿ ಗೊಜ್ಜಿತ್ತು. ಜನ ಕೇಳ್ತಾರೆ ದೋಸೆಗೆ, ಕೈಮಾ ಗೊಜ್ಜಿಗೆ ದೋಸೆ ಬೇಕು ಅಂತಾರೆ. ನಾವು ಕೊಡೋಕ್ಕಾಯ್ತಲ್ಲ, ಗ್ಯಾಸ್ ಸಮಸ್ಯೆ. 5,000 ರೂಪಾಯಿ 5,000 ರೂಪಾಯಿ ಕೇಳ್ತಾರೆ ಅದು ಗ್ಯಾಸ್ ತರೋಕ್ಕೆ. ಬ್ಲ್ಯಾಕಲ್ಲಿ ತರ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಏನು ಮಾಡಲೇಬೇಕಲ್ಲ ಸರ್ ನಾವು. ಹೆಂಗೆ ಹೊಂದಿಸ್ತಾ ಇದ್ರಿ? ಅದೇ ಹೇಳಿದ್ನಲ್ಲ, 5,000 ರೂಪಾಯಿ 2,000 ರೂಪಾಯಿ ಕೇಳ್ತಾರೆ ಒಂದು ಕಮರ್ಷಿಯಲ್ ಸಿಲಿಂಡರ್ಗೆ. ತರಲೇಬೇಕು ನಾವು. ಬಾಡಿಗೆ, ರೆಂಟು, ಹುಡುಗರು ಸಂಬಳ ಎಲ್ಲ ಕೊಡಲೇಬೇಕಲ್ಲ, ಮಾಡಲೇಬೇಕು ಸರ್ ನಾವು ಅದು. ಭಾನುವಾರದ ಬಾಡೂಟ ನೀಡಲು ಹೋಟೆಲ್ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಯಶವಂತಪುರದಲ್ಲಿರುವ 25 ವರ್ಷದ ಹಳೆಯ ಹೋಟೆಲ್ ಆಸರಿಯಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದ ಹಿನ್ನೆಲೆ ಅಡುಗೆ ಮನೆಯ ವಿನ್ಯಾಸವನ್ನೇ ಬದಲಿಸಲಾಗಿದೆ. 5 ದೊಡ್ಡ ಸೌದೆ ಒಲೆ ಹಾಕಿ ಖಾದ್ಯಗಳನ್ನು ತಯಾರು ಮಾಡುತ್ತಿದ್ದಾರೆ. ಬಿರಿಯಾನಿ, ಚಿಕನ್, ಮಟನ್ ಗ್ರೇವಿ, ಕಾಲ್ ಸೂಪ್ ಸೇರಿದಂತೆ ಬಹುತೇಕ ಅಡುಗೆಗಳು ಸೌದೆ ಒಲೆಯಲ್ಲಿಯೇ ತಯಾರಾಗುತ್ತಿವೆ. ಹೊಗೆ ನಡುವೆ ಅಡುಗೆ ಮಾಡುವುದೇ ದೊಡ್ಡ ಸವಾಲಾಗಿದೆ ಅಂತ ಬಾಣಸಿಗರು ಗೋಳು ತೋಡಿಕೊಳ್ತಿದ್ದಾರೆ. ಇನ್ನು ಕೆಲ ಐಟಂಗಳು ಕಟ್ಟಾಗಿದ್ದು ಬೆಲೆ ಏರಿಕೆ ಮಾಡದೆ ಆಹಾರ ನೀಡಲಾಗ್ತಿದೆ. ಸಿಲಿಂಡರ್ ಅಭಾವ ಬೆಂಗಳೂರಲ್ಲಿ ಇನ್ನೂ ಮುಗ್ದಿಲ್ಲ. ಹೋಟೆಲ್ಗಳು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊತಿದ್ದಾರೆ. ಸಂಡೇ ಬಂತು ಅಂದರೆ ನಾನ್ ವೆಜ್ ಊಟಕ್ಕೆ ಫೇಮಸ್ ಆಗಿರುವಂತಹ ಬೆಂಗಳೂರಿನ ಗೊರಗುಂಟೆಪಾಳ್ಯ ಬಳಿ ಇರುವಂತಹ ಆಸರೆ ಹೋಟೆಲ್ ಅವರು ಹೊಸ ಕಿಚನ್ ಸೆಟಪ್ಪೇ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಇದೆ ಅಂತ ನಿಮಗೆ ದೃಶ್ಯಗಳ ಸಮೇತ ಅದನ್ನು ತೋರಿಸ್ತಾ, ಯಾವ ರೀತಿ ಅವರು ಮೆನುಗಳನ್ನ ಕೂಡ ಕಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಸಿಲಿಂಡರ್ ಸಿಗ್ತಿಲ್ಲ. ಬರ್ತಿರುವಂಥ ಸಿಲಿಂಡ್ರಲ್ಲಿ ನಿಗದಿತ ಅಂತಹ ಕೆಲವು ಐಟಮ್ ಮಾಡ್ಬೋದು, ಮತ್ತು ಸಿಲಿಂಡರ್ ಜಾಸ್ತಿ ಖರ್ಚಾಗತ್ತೆ ಅಂತ ನಿಮ್ಗೇನು ದೃಶ್ಯಗಳು ಕಾಣಿಸ್ತಿದೆ. ಇವರ ಹೊರಭಾಗದಲ್ಲಿ ಒಂದು ಶೆಡ್ ರೀತಿಯಲ್ಲಿ ಇದಕ್ಕೆ ಅಂತಲೇ, ಕಿಚನ್ಗೆ ಅಂತಲೇ ಒಂದು ಶೆಡ್ನ ನಿರ್ಮಾಣ ಮಾಡ್ಕೊಂಡು ಸೌದೆಗಳನ್ನ ಇಟ್ಕೊಂಡಿದ್ದಾರೆ. 5ಕ್ಕೂ ಹೆಚ್ಚು ಸೌದೆ ಒಲೆಗಳನ್ನು ಮಾಡಿರುವಂಥ ದೃಶ್ಯಗಳನ್ನು ನೋಡ್ತಿದ್ದೀರಾ. ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಬಗೆಯ ನಾನ್ ವೆಜ್ ಊಟದ ತಯಾರಿ ನಡೀತಿದೆ. 5 ಒಲೆಗಳನ್ನು ಇಲ್ಲಿ ಮಾಡಿದ್ದಾರೆ, ನೋಡ್ತಿದ್ದೀರಾ. ಹೋಟೆಲ್ ಒಳಭಾಗದಲ್ಲಿ ಗ್ಯಾಸಲ್ಲಿ ಮಾಡ್ತಿದ್ದಂತಹ ಅಡುಗೆಗಳನ್ನ ಸಂಪೂರ್ಣವಾಗಿ ಈಗ ಹೊರಭಾಗಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಒಂದೊಂದರಲ್ಲಿ ಬಿರಿಯಾನಿ ಮತ್ತು ಕಾಲ್ ಸೂಪು ಹೀಗೆ ಏನೆಲ್ಲ ಮೇನ್ ಡಿಶಸ್ ಇದೆ ಬಲ್ಕಾಗಿ ಏನು ಮಾಡ್ಕೋಬೋದು. ಒಂದು ಏಕಕಾಲಕ್ಕೆ ಮಟನ್ ಸಾಂಬಾರು ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಈ ರೀತಿ ತಯಾರಿ ಮಾಡ್ಕೋತಿದ್ದಾರೆ. ನೋಡ್ಬೋದು ಇನ್ನೊಂದು ಕಡೆ ಇಲ್ಲಿ ಚಿಕನ್ ಬಿರಿಯಾನಿಗೂ ಕೂಡ ರೆಡಿ ಮಾಡ್ಕೋತಿದ್ದಾರೆ. ಈಗಾಗಲೇ ಬೆಳಗಿನ ಅರ್ಲಿ ಮಾರ್ನಿಂಗ್ ಏನು ಚಿಕನ್ ಬಿರಿಯಾನಿ, ಕಾಲ್ ಸೂಪ್ ಒಂದು ಕಡೆ ರೆಡಿ ಆಗಿತ್ತು. ಇನ್ನೊಂದು ಈಗ ಮಧ್ಯಾಹ್ನದ ಊಟಕ್ಕೆ ಫ್ರೆಶ್ ಆಗಿ ಪ್ರತಿ 2 ಅವರ್ 3 ಅವರಿಗೆ ಈ ರೀತಿ ಹೊಸದಾಗಿ ಅಡುಗೆ ಮಾಡ್ತಾನೆ ಇರ್ತಾರೆ. ಇನ್ನು ಹೆಡ್ ಕುಕ್ ಆಗಿರುವಂತಹ ವಿಜಯ್ ನನ್ನ ಜೊತೆ ಇದ್ದಾರೆ. ಸರ್, ಎಷ್ಟು ಚಾಲೆಂಜಿಂಗ್ ಆಗಿದೆ ಸರ್ ಈಗ? ಇಲ್ಲ ಸರ್, ತುಂಬ ಕಷ್ಟ ಇದೆ. ಯಾಕಂದರೆ ನಾವು ಬೇರೆ ಥರನೇ ಬಂದಿರೋದು. ಆ ಸೌದೆ ಒಲೆಗೂ ಈ ಸ್ಟೌವಿಗೂ ಭಾರಿ ಡಿಫ್ರೆನ್ಸ್ ಇದೆ. ಇದು ಮಾಡೋಕ್ಕಾಗಲ್ಲ ಸರ್, ಇದು ಹೊಗೆ ಬರುತ್ತೆ. ಮತ್ತು ತಿನ್ನೋಕ್ಕಿದೆ ಟೇಸ್ಟ್ ಇರುತ್ತೆ, ಬಟ್ ಮಾಡೋ ತುಂಬ ಚಾಲೆಂಜ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಅಂಥ ಒಳ್ಳೆ ಸೌದಿನೂ ಸಿಗೋಲ್ಲ. ಮತ್ತು ನಾವು ಪರ್ಟಿಕ್ಯುಲರ್ ಇದಕ್ಕೆ ತಕ್ಕನಾದ ಇದನ್ನು ಸ್ಟವ್ ಎಲ್ಲ ಹಾಕ್ಕೊಂಡಿರಲ್ಲ, ಅದು ಸಡನ್ನಾಗಿ ಸಿಗೋಲ್ಲ ನಮಗೆ. ತುಂಬ ಎಲ್ಲ ಡಿಮ್ಯಾಂಡ್ ಆಗಿದೆ. ಒಳ್ಳೆ ಸ್ಟವ್ ತರ್ಸೋಣ ಅಂದರೂ ಅವರಿಗೂ ಡಿಮ್ಯಾಂಡ್ ಇದೆ. ಎಗ್ಗ ರೇಟ್ ಹೇಳ್ತಾರೆ, ತಕ್ಷಣ ಸಿಗಲ್ಲ. ಹಂಗಾಗಿ ತುಂಬ ಕಷ್ಟ ಆಗಿದೆ ಸರ್. ಸರ್, ಏನೆಲ್ಲ ಮಾಡ್ತಿದ್ದೀರಾ ಸರ್? ಏನೇನು ಡಿಶ್? ಬಿರಿಯಾನಿಯಿಂದ ಹಿಡಿದು ಶೇರ್ವಾ, ಗ್ರೇವಿ, ಯಾವ್ದಾವ ದೊಡ್ಡ ಪಾತ್ರೆಯಲ್ಲಿ ಮಾಡೋ ಅಂತ ಐಟಮ್ ಇದೆ ಅಷ್ಟು ಇಲ್ಲೇ ಮಾಡ್ತೀವಿ ನಾವು. ಸೌದೆ ಒಲೆಯಲ್ಲಿ ಅಡುಗೆ ಮಾಡುವುದೇ ಕಷ್ಟ. ಹೊಗೆಯಿಂದಲೇ ಕಡಿಮೆಯಾಗ್ತಿದ್ದಾರಂತೆ ಗ್ರಾಹಕರು. ಇನ್ನು ನಾಗರಬಾವಿ ಬಳಿ ಇರುವ SLV ನಾಟಿ ಮನೆ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿಸಲಾಗುತ್ತಿದೆ. ಆದರೆ ಸೌದೆಯಲ್ಲಿ ಅಡುಗೆ ಮಾಡುವುದು ಕಷ್ಟವಾಗ್ತಿದೆ ಎಂದು ಬಾಣಸಿಗರು ಹೇಳ್ತಿದ್ದಾರೆ. ಇದು ಹೋಟೆಲ್ ಮಾಲೀಕರಿಗೆ ಮತ್ತೊಂದು ಸಂಕಷ್ಟ ತಂದೊಡ್ಡಿದೆ. ಹೊಗೆಯಿಂದಲೇ ಗ್ರಾಹಕರು ಕಡಿಮೆಯಾಗ್ತಿದ್ದಾರಂತೆ. ಗ್ರಾಹಕರನ್ನು ಬಿಡೋದು ಬೇಡ ಅನ್ನೋ ಕಾರಣಕ್ಕೆ ಹೋಟೆಲ್ ನಡೆಸುತ್ತಿದ್ದೀವಿ ಎಂದಿದ್ದಾರೆ ಮಾಲೀಕರು. ಅಂದರೆ ಮಾಮೂಲಿ ಕಸ್ಟಮರ್ ಬಿಡ್ಬೇಕಲ್ಲ ಅಂದ್ಬಿಟ್ಟು ನಾವು ಒಂದಕ್ಕೆ ಡಬಲ್ ಟ್ರಿಬಲ್ ಕೊಟ್ಟು ತಂದು ನೋಡಿದ್ರೆ ಸರ್ ನಮ್ಗೆ ಏನು ಸಿಗ್ಲಿಲ್ಲ. ಅದಕ್ಕೆ ಸೌದೆ ಒಲೆ ತಂದು, ಸೌದೆ ಒಲೆ ನೋಡಿದ್ರೆ ಹೊಗೆ ಬರ್ತಾರೆ ಸರ್. ಹೊಗೆಗೋಸ್ಕರ ಸ್ವಲ್ಪ ನಮ್ಮ ಹತ್ರ ಕೇಳ್ಕೊತಾವ್ರೆ, ಇದಕ್ಕೇನಾರ ಮಾಡಿ ಸರ್ ಅಂತ. ಅದು ಗೌರ್ಮೆಂಟೇ ಮಾಡಬೇಕು, ನಾವೇನು ಮಾಡೋಕ್ಕಾಗಲ್ಲ. ಸಿಗ್ತಾ ಇಲ್ಲ ಸರ್. 6,000 ಹೇಳ್ತಾರೆ. ಇಲ್ಲಿ ಕಸ್ಟಮರ್ ತಿಂಡಿ ಚೆನ್ನಾಗಿದೆ ಅಂತ ಬರ್ತಾರೆ ಸರ್. ಅದಕ್ಕೋಸ್ಕರ ನಾವು ಸೌದೆ ಮಾಡ್ತೀವಿ, ಹೊಗೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ರಸ್ತೆ ಬದಿ ಅಡುಗೆ ಮಾಡಿ ವ್ಯಾಪಾರ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಮುದ್ದಯ್ಯನಪಾಳ್ಯ ಮುಖ್ಯ ರಸ್ತೆಯಲ್ಲಿರುವ ಗೌಡ್ರು ನಾಟಿ ಸ್ಟೈಲ್ ಹೋಟೆಲ್ನಲ್ಲಿ ಸೌದೆ ಬಳಸಿ ಅಡುಗೆ ಮಾಡಲಾಗುತ್ತಿದೆ. ಅರ್ಧದಷ್ಟು ಐಟಂ ಕಟ್ ಮಾಡಲಾಗಿದೆ. ತಮಗಿಷ್ಟವಾದ ಖಾದ್ಯ ಸಿಗದ ಹಿನ್ನೆಲೆ ಗ್ರಾಹಕರೇ ಬರುತ್ತಿಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಕಷ್ಟ ಎಂದು ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಪಡ್ತಾ ಇರುವಂತಹ ಪರದಾಟ ನಿಜಕ್ಕೂ ಹೇಳತೀರದಂತಿದೆ. ಗಮನಿಸ್ತಾ ಇದ್ರಿ, ನಾನೀಗ ಗೌಡ್ರು ನಾಟಿ ಸ್ಟೈಲ್ ಅನ್ನುವಂತಹ ಹೋಟೆಲ್ ಏನಿದೆ, ಮಿಲಿಟರಿ ಹೋಟೆಲ್, ಇಲ್ಲಿದ್ದೇನೆ. ಇದು ಮುದ್ದನಪಾಳ್ಯ ಮುಖ್ಯ ರಸ್ತೆಯಲ್ಲಿರುವಂತಹ ಹೋಟೆಲ್. ಗಮನಿಸ್ತಾ ಇದ್ರಿ, ಸೌದೆ ಒಲೆಯಲ್ಲಿ ಹೋಟೆಲ್ನ ಮುಂಭಾಗದಲ್ಲಿ ರಸ್ತೆ ಬದಿ ಅಡುಗೆ ಮಾಡುವಂಥ ಪರಿಸ್ಥಿತಿ. ಸಿಲಿಂಡರ್ಗಳನ್ನ ಡಸ್ಟ್ಬಿನ್ಗೆ ಹಾಕುವಂಥ ರೀತಿಯಲ್ಲಿ ಸೈಡಿಗೆ ಬಿಸಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬೇರೆ ಆಯ್ಕೆಗಳೇ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅರ್ಧಕ್ಕೂ ಹೆಚ್ಚು
ಐಟಮ್ಗಳನ್ನು ಕಟ್ ಆಫ್ ಮಾಡುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಬಹುತೇಕ ಐಟಮ್ಗಳು ಅಂದರೆ ರೈಸ್ ಐಟಮ್ಗಳು ಅಥವಾ ಒಂದೇ ಬಾರಿಗೆ ತಯಾರಾಗುವಂಥ ಐಟಮ್ಗಳೇನಿರ್ತವೆ ಅವುಗಳನ್ನು ಮಾತ್ರ ರೆಡಿ ಮಾಡಿ ಸೌದೆ ಒಲೆಯಲ್ಲಿ ರೆಡಿ ಮಾಡಿ ಅದನ್ನು ಹೊರತುಪಡಿಸಿದ್ರೆ ಬೇರೆ ಇನ್ಯಾವುದೇ ಅಂದರೆ ಫಾಸ್ಟಾಗಿ ಮಾಡಿಕೊಡುವಂಥ ಆಗಷ್ಟೇ ಮಾಡಿಕೊಡುವಂಥ ಐಟಮ್ಗಳೇನಿರ್ತದೋ ಅವೆಲ್ಲದಕ್ಕೂ ಕೂಡ ಕಟ್ ಮಾಡಿ ಈಗ ಬರುವಂಥ ಕಸ್ಟಮರ್ಸ್ಗಳಿಗೆ ಇರುವಂಥ ಐಟಮ್ಗಳನ್ನೇ ಕೊಡುವಂಥ ಪರಿಸ್ಥಿತಿ. ಮಾಲೀಕರಿದ್ದಾರೆ, ಮಾತನಾಡಿಸ್ತಾನೆ. ಸರ್, ಹೇಗಿದೆ ಪರಿಸ್ಥಿತಿ? ಏನು ಹೇಳ್ತೀರಿ? ಸೌದೆ ಒಲೆಗೆ ಬಂದಿದ್ದೀರಿ, ಏನು ಹೇಳ್ತೀರಿ? ಸೌದೆ ಒಲೆ ತುಂಬ ಅಂದರೆ ಐಟಮ್ಗಳು ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾರ್ಮಲ್ ದೊಡ್ಡ ದೊಡ್ಡ ಐಟಮ್ ಎಲ್ಲ ಮಾಡ್ಕೊಡ್ಬೋದು, ಚಿಕ್ಕ ಚಿಕ್ಕ ಐಟಮ್ಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಇವಾಗ ಬಿರಿಯಾನಿ ಇವೆಲ್ಲ ಸಾಂಬಾರು ಏನಿದೆ ಅವೆಲ್ಲ ಮಾಡ್ಕೊಡ್ಬೋದು ಅಷ್ಟೇ. ಅದು ಬಿಟ್ಟರೆ ಸೈಡ್ಸ್ ಡಿಶ್ ಏನಿದಿರುತ್ತೆ ಅವೆಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಈಗ ಎಷ್ಟು % ಮೆನು ಕಟ್ ಮಾಡಿದ್ದೀರಿ ಸರ್? 50% ಕಮ್ಮಿ ಆಗಿದೆ. 50%. ಹಾಗೆ ಬೇರೆ ಒಂದು ಕಡೆ ನೋಡಿ ದೊಡ್ಡ ಪ್ರಮಾಣದಲ್ಲಿ ಹಿಂಸೆ ಆಗ್ತಾ ಇಲ್ವಾ? ಹಿಂಸೆ ಏನು ತುಂಬಾ ಹಿಂಸೆ. ಇವಾಗ ಬಾಡಿಗೆ ಕಟ್ಟಲೇಬೇಕು, ನಾವು ವಿಧಿ ಇಲ್ಲ ಮಾಡಲೇಬೇಕು. ಓಕೆ, ಕಸ್ಟಮರ್ಸ್ ಹೇಗೆ ಬರ್ತಾ ಇದ್ದಾರೆ? ಏನು ಹೇಳ್ತಾರೆ ಬಂದಂಥ ಕಸ್ಟಮರ್ಸು? ಯಾಕೆಂದರೆ ಕಸ್ಟಮರ್ಸಿಗೆ ಇನ್ನೂ ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗಿದೆ ಅಂತ ಕೆಲವರಿಗೆ ಅರ್ಥ ಆಗಿದೆ, ಕೆಲವರಿಗೆ ಅರ್ಥ ಆಗಿಲ್ಲ. ಹಾಗಾಗಿ ಈಗ ಕೆಲವರು ಅವ್ರಿಗೆ ಬೇಕಾದದ್ದನ್ನೇ ಕೇಳ್ತಾರೆ, ಇನ್ನು ಕೆಲವರು ಬೇಡ ಅಂತ ಹೋಗ್ತಾರೆ. ಇರೋರು ಏನಿದೆ ಅದು ತಗೋತಾರೆ. ವ್ಯಾಪಾರ ಹೇಗಿದೆ ಸರ್? ವ್ಯಾಪಾರದ ವಿಚಾರಕ್ಕೆ ಬರೋದಾದ್ರೆ ವ್ಯಾಪಾರನೂ ಸ್ವಲ್ಪ ಡಲ್ಲೇ ಆಗಿದೆ ಸರ್. ಇವಾಗ ವ್ಯಾಪಾರನೂ ಏನಿಲ್ಲ ಸರ್, ವ್ಯಾಪಾರನೂ ಕಡಿಮೆ ಆಗಿದೆ. ಇನ್ನು ಸಿಲಿಂಡರ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದೆ ವಸಂತನಗರದ ಮರಾಠ ದರ್ಶನ ಹೋಟೆಲ್. ಕಳೆದ 1 ವಾರದಿಂದಲೂ ಸಿಲಿಂಡರ್ಗಾಗಿ ಪರದಾಡುತ್ತಿದ್ದಾರೆ. ಹೀಗಿದ್ದರೂ ಗ್ಯಾಸ್ ಮಾತ್ರ ಸಿಗ್ತಿಲ್ಲ. ಅಲ್ಲದೆ ಭಾನುವಾರವಾದ್ದರಿಂದ ಸೌದೆ ಒಲೆ ಮೂಲಕ ನಾನ್ ವೆಜ್ ಐಟಂ ತಯಾರು ಮಾಡುತ್ತಿದ್ದಾರೆ. ಗ್ರಾಹಕರನ್ನು ಕಳೆದುಕೊಳ್ಳಬಾರದು ಅನ್ನೋದ್ರಿಂದ ಹೋಟೆಲ್ ಓಪನ್ ಮಾಡಿದ್ದೀವಿ ಅಂತಿದ್ದಾರೆ ಮಾಲೀಕರು. ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ವ್ಯಾಪಾರಿಗಳು ಪರದಾಡ್ತಾ ಇದ್ದಾರೆ. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಬ್ಲಾಕ್ಗಳಲ್ಲಿ ಖರೀದಿ ಮಾಡಿಕೊಂಡು ಹೋಟೆಲ್ಗಳನ್ನು ಮುನ್ನಡೆಸ್ತಾ ಇದ್ದಾರೆ. ವಸಂತ ನಗರದಲ್ಲಿರುವಂತಹ ಮರಾಠ ದರ್ಶನ ಮಾಂಸಾಹಾರಿ ರೆಸ್ಟೋರೆಂಟು ಇದು ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಮತ್ತು ಬೇರೆ ಭಾಗಗಳಿಂದ ಕೂಡ ಬಂದು ಇಲ್ಲಿ ಒಂದು ನಾನ್ ವೆಜ್ಜನ್ನು ಟೇಸ್ಟನ್ನು ಮಾಡ್ತಾರೆ. ಆದರೆ ಇಲ್ಲಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸೌದೆಗಳನ್ನು ಬಳಸ್ಕೊಂಡು ಇದೀಗ ನಾನ್ ವೆಜ್ ಐಟಮ್ಸ್ಗಳನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಮತ್ತೆ ಈಗ ಸೌದೆಗಳನ್ನು ಬಳಸ್ಕೊಂಡೇ ಈಗ ರೆಡಿ ಮಾಡ್ತಾ ಇದ್ದಾರೆ. ಹೋಟೆಲ್ನ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಯಾವಾಗಿಂದ ಸಿಲಿಂಡರ್ಗಳು ಸಿಗ್ತಾ ಇಲ್ಲ? ಸೌದೆಗಳನ್ನು ಯಾವಾಗಿಂದ ಬಳಸ್ತಾ ಇದ್ದೀರಿ? ಇದು ಆಲ್ರೆಡಿ ಯಾವಾಗ ಯುದ್ಧ ಶುರುವಾಯಿತು ಅವತ್ತಿಂದನೂ ಪ್ರಾಬ್ಲಮ್ ಸ್ಟಾರ್ಟೇನೆ. ಇಲ್ಲಿ ಡೇ 1ಇಂದನೂ ಪ್ರಾಬ್ಲಮ್ಮು. ಎಲ್ರಿಗೂ ಗೊತ್ತಿರೋ ಥರ, ಎಲ್ಲರೂ ಫೇಸ್ ಮಾಡ್ತಾ ಇರೋ ಥರ ನಾವು ಸಿಲಿಂಡರ್ ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀವಿ. ಸಿಲಿಂಡ್ರದ್ದು ಏನು ಕತೆ ಆಗಿದೆ ಅಂತ ಹೇಳಿದ್ರೆ, 1ಕ್ಕೆ 10 ಪಟ್ಟು ಜಾಸ್ತಿ ಕೇಳ್ತಾ ಇದ್ದಾರೆ ಇವಾಗ. ಅದು ಭಾರಿ ದೊಡ್ಡ ಸಮಸ್ಯೆ ಆಗಿರೋದು. ಸೊ ನಾವು ಅದನ್ನು ಅಷ್ಟೊಂದು ಎಕ್ಸ್ಪೆನ್ಸಸ್ಸು ಬೇರ್ ಮಾಡೋಕ್ಕಾಗಲ್ಲ ಅಂತ ನಾವು ಸೌದೆ ಒಲೆ ಮೊರೆ ಹೋಗಿದ್ದೀವಿ. ಆದರೆ ಕಸ್ಟಮರ್ ಹೇಳೋದು ಇನ್ನೊಂದೇನು ಅಂತ ಹೇಳಿದ್ರೆ, ಮುಂಚೆಕ್ಕಿಂತ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೊಂದು ಭಾರಿ ಸಂತೋಷದ ವಿಷಯ. ಆಮೇಲೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಸ್ವಲ್ಪ ಕಷ್ಟದ ವಿಚಾರನೇ. ಕಾರಣ ಏನಂದರೆ ಸ್ಮೋಕ್ ಜಾಸ್ತಿ ಇರುತ್ತೆ, ಕಾವು ಜಾಸ್ತಿ ಇರುತ್ತೆ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆಮೇಲೆ ಸೌದೆ ಕೂಡ ಇವಾಗ ಸ್ವಲ್ಪ ಕಾಸ್ಟ್ಲಿ ಮಾಡಿದ್ದಾರೆ. ಈಗ ಆರಂಭಿಕ ಹಂತದಲ್ಲಿ ಸರ್ ಸೌದೆಗಳನ್ನು ಖರೀದಿ ಮಾಡುವಾಗ ರೇಟ್ ಎಷ್ಟಿತ್ತು, ಇವಾಗ ಹೆಂಗೈತೆ ಸೌದೆ? ಇಲ್ಲಿ ಬೆಂಗಳೂರು, ನಾವು ಆ್ಯಕ್ಚುಲಿ ಮೈಸೂರಿನವ್ರು. ನಾವು ಸೌದೆನ ಇವಾಗ ಮೈಸೂರಿಂದ ತಂದು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀವಿ. ಬೆಂಗಳೂರಲ್ಲಿ ಆ್ಯಕ್ಚುಲಿ 1ಕ್ಕೆ 4ರಷ್ಟು ಜಾಸ್ತಿ ಆಗೋಗಿದೆ ಇವಾಗ. ಸೊ ಹಾಗಾಗಿ ನಾವು ಮೈಸೂರಿಂದ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಬರುವಾಗ ಅಲ್ಲಿಂದ ಸೌದೆ ತಗೊಂಡು ಬರ್ತೀವಿ, ಯೂಸ್ ಮಾಡ್ತಾ ಇದ್ದೀವಿ. ಸಿಲಿಂಡರ್ ಸಿಗದೆ ಮಾಂಸಾಹಾರಿ ಹೋಟೆಲ್ ಬಂದ್. ಕೆಂಗೇರಿಯಲ್ಲಿ ಹಲವು ಹೋಟೆಲ್ಗಳು ಕ್ಲೋಸ್. ಇನ್ನೊಂದೆಡೆ ಸಿಲಿಂಡರ್ ಸಿಗದ ಹಿನ್ನೆಲೆ ನಾನ್ ವೆಜ್ ಹೋಟೆಲ್ಗಳು ಬಂದಾಗಿವೆ. ಕೆಂಗೇರಿ ಮುಖ್ಯ ರಸ್ತೆಯಲ್ಲಿರುವ ರಾಮಣ್ಣ ನಾಟಿ ಮಿಲಿಟರಿ ಹೋಟೆಲ್, ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ಸೇರಿದಂತೆ ಹಲವು ಹೋಟೆಲ್ಗಳು ಕ್ಲೋಸ್ ಆಗಿವೆ. ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಆಗಮಿಸುತ್ತಿದ್ದರು. ಆದರೆ ಸಿಲಿಂಡರ್ ಸಿಗದ ಹಿನ್ನೆಲೆ ಅನಿವಾರ್ಯವಾಗಿ ಹೋಟೆಲ್ಗಳನ್ನು ಬಂದ್ ಮಾಡಲಾಗಿದೆ. ಇರಾನ್-ಇಸ್ರೇಲ್ ವಾರ್ ಎಫೆಕ್ಟ್ನಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಹೋಟೆಲ್ಗಳಲ್ಲಿ ಒಂದಷ್ಟು ಕಡೆ ಮೆನು ಕಟ್ ಆಗಿದೆ, ಇನ್ನೊಂದಷ್ಟು ಕಡೆ ಹೋಟೆಲ್ಗಳೇ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ನಾನೀಗ ಕೆಂಗೇರಿ ಮುಖ್ಯ ರಸ್ತೆಯಲ್ಲಿರುವಂತಹ ರಾಮಣ್ಣ ಮಿಲಿಟರಿ ಹೋಟೆಲ್ನ ಮುಂಭಾಗದಲ್ಲಿದ್ದೇನೆ. ಈ ಭಾಗದ ಫೇಮಸ್ ಹೋಟೆಲ್ ಕೂಡ ಹೌದು. ಸಾಮಾನ್ಯವಾಗಿ ಭಾನುವಾರದ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಇಲ್ಲಿಗೆ ಬರ್ತಾ ಇದ್ರು. ಅನೇಕ ರೀತಿಯಾದಂಥ ನಾಟಿ ಸ್ಟೈಲ್ ಅಡುಗೆಗೂ ಕೂಡ ಫೇಮಸ್ ಆದಂಥ ಹೋಟೆಲ್. ಆದರೆ ಈಗ ಗ್ಯಾಸ್ ಸಿಲಿಂಡರ್ ಅಭಾವದ ಪರಿಣಾಮವಾಗಿ ಕಳೆದ 10 ದಿನಗಳಿಂದ ಕಂಪ್ಲೀಟ್ ಆಗಿ ಹೋಟೆಲನ್ನು ಕ್ಲೋಸ್ ಮಾಡಲಾಗಿದೆ. ಈ ಭಾಗದಲ್ಲಿ ಹಲವು ಹೋಟೆಲ್ಗಳು ಇದೇ ಪರಿಸ್ಥಿತಿ. ರಿಯಾಲಿಟಿ ಚೆಕ್ ಮೂಲಕ ಇವತ್ತು ಪಬ್ಲಿಕ್ ಟಿವಿ ಹೋಟೆಲ್ಗಳ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡುತ್ತೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಭಾಳ ಫೇಮಸ್, ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನ ಬರ್ತಾ ಇದ್ರು. ಅನೇಕ ಐಟಮ್ಗಳ ಮುಖಾಂತರವಾಗಿ ಬರುವಂತಹ ಗ್ರಾಹಕರಿಗೆ ಆಹಾರವನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು, ಸರ್ವ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಬಟ್ ಆದರೆ ಈಗ ಸಿಲಿಂಡರ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಕಮರ್ಷಿಯಲ್ ಸಿಲಿಂಡರ್ ಅಭಾವದ ಪರಿಣಾಮ ಈಗ ಬೇರೆ ಆಯ್ಕೆಗಳೇ ಇಲ್ಲದೆ ಈಗ ಬಂದ್ ಮಾಡುವಂಥ
ಪರಿಸ್ಥಿತಿ ಬಂದಿದೆ. ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಕಳೆದ 10 ದಿನಗಳಿಂದ ಹೋಟೆಲನ್ನು ಮಾಲೀಕರು ಬಂದ್ ಮಾಡಿದ್ದಾರೆ. ಯಾವಾಗ ಸಿಲಿಂಡರ್ಗಳ ಅಭಾವ ಶುರು ಆಗ್ತಾ ಹೋಯಿತು, ಜೊತೆಗೆ ಪೀಕ್ಗೂ ಹೋಗ್ತು, ಆ ಸಂದರ್ಭದಲ್ಲಿ ಹೋಟೆಲನ್ನು ಕ್ಲೋಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಇದರ ಪರಿಸ್ಥಿತಿ ಯಥಾಸ್ಥಿತಿಗೆ ಬರೋ ತನಕವೂ ಕೂಡ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಇದನ್ನು ಓಪನ್ ಮಾಡೋದಕ್ಕೆ ಮಾಲೀಕರು ಮುಂದಾಗುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಕಾರಣ ಕಮರ್ಷಿಯಲ್ ಸಿಲಿಂಡರ್ನ ಬ್ಲಾಕಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅವರು ಕೇಳುವಂಥ ದುಪ್ಪಟ್ಟು ಅಥವಾ 3-4 ಪಟ್ಟು ಹೆಚ್ಚಿನ ಹಣವನ್ನು ಕೊಟ್ಟು ತರಬೇಕಾಗತ್ತೆ. ಬಟ್ ಅಷ್ಟನ್ನು ವ್ಯಯಿಸಿ ನಾವು ವ್ಯಾಪಾರವನ್ನು ಮಾಡುವಂಥದ್ದು ಕಷ್ಟ ಅನ್ನುವಂಥ ಕಾರಣಕ್ಕಾಗಿ ಹಲವು ಹೋಟೆಲ್ಗಳು ಇದೇ ರೀತಿಯಾದಂಥ ಪರಿಸ್ಥಿತಿಗೆ ಸಿಲುಕ್ತಾ ಇದೆ. ಒಟ್ಟಾರೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದ ಹೋಟೆಲ್ ಉದ್ಯಮ ನೆಲ ಕಚ್ಚುವಂತೆ ಮಾಡಿದೆ. ನಗರದ ಬಹುತೇಕ ನಾನ್ ವೆಜ್ ಹೋಟೆಲ್ಗಳು ಸಿಲಿಂಡರ್ ಸಿಗದ ಹಿನ್ನೆಲೆ ಸಂಕಷ್ಟಕ್ಕೆ ಸಿಲುಕಿವೆ. ಪ್ರಸಿದ್ಧ ಮಾಂಸಾಹಾರಿ ಹೋಟೆಲ್ಗಳು ಬಂದ್ ಆಗಿರುವುದು ನಿಜಕ್ಕೂ ಬೇಸರದ ಸಂಗತಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.